ಹಾಯ್ ಮೈ ಫ್ರೆಂಡ್ಸ್, ಸನ್ಶೈನ್ ಡೈರಿ ಮೈ ವೇಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಆ್ಯಕ್ಚುಲಿ ನಾನಿವತ್ತು 3 ಮಂತ್ಸ್ ಆಫ್ಟರ್ 3 ಮಂತ್ಸ್ ಬೇಬಿಗೆ ಯಾವ ಥರ ಫುಡ್ನ ನಾವು ಪ್ರೊವೈಡ್ ಮಾಡ್ಬೋದು ಮನೆಯಲ್ಲಿ. ಹಾಲು ಸಾಕಾಗ್ತಾ ಇಲ್ಲ ಅಂತ ಫಾರ್ಮುಲಾ ಮಿಲ್ಕ್ಸ್ನೆಲ್ಲ ಕೊಡೋರು ಇರ್ತೀರಾ, ಪ್ಲೀಸ್ ಡೋಂಟ್ ಡೂ ದಟ್. ಸ್ಟಾಪ್ ಮಾಡಿ ಇವಾಗಲೇ ಆ ಥರ ಫಾರ್ಮುಲಾ ಮಿಲ್ಕ್ ಎಲ್ಲ ನೀವು ಕೊಡ್ತಾ ಇದ್ರೆ. ಫಾರ್ಮುಲಾ ಮಿಲ್ಕ್ ಎಲ್ಲ ಕೊಡೋದು ಮಕ್ಕಳಿಗೆ ಒಳ್ಳೆಯದಲ್ಲ. ಸೊ ನಾನು ನಿಮಗೆ ಅದ್ರ ಬದಲು ನಾನು ಏನು ಕೊಡ್ತಾ ಇದ್ದೀನಿ ಬೇಬಿಗೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಆಫ್ಟರ್ 3 ಮಂತ್ಸ್ ಇದನ್ನ ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಬಿಫೋರ್ 3 ಮಂತ್ಸ್ ಯಾವ ಕಾರಣಕ್ಕೂ ಕೊಡಬೇಡಿ. ಬಾದಾಮನ್ನ ಒಂದು 4 ಬಾದಾಮ್ ತೊಗೊಂಡಿದ್ದೀನಿ. ಬಾದಾಮನ್ನ ನೀಟಾಗಿ ವಾಶ್ ಮಾಡಿ, ಅದು ಹಾಟ್ ವಾಟರಲ್ಲೇ ವಾಶ್ ಮಾಡಿ. ಯಾಕೆಂದರೆ ನಾವು ಕೊಡ್ತಾ ಇರೋದು ಬೇಬಿಗೆ, ನಾವು ಎಷ್ಟು ಹೈಜಿನಿಕ್ ಆಗಿದ್ರೂ ನಾವು ಸಾಕಾಗಲ್ಲ. ಬಾದಾಮನ್ನ ನೀಟಾಗಿ ವಾಶ್ ಮಾಡಾದಮೇಲೆ ಹಾಟ್ ವಾಟರ್ನಲ್ಲೇ ನಾನು ಡಿಪ್ ಮಾಡಿ ಬಿಡ್ತೀನಿ. ನೀಟಾಗಿ ತುಂಬ ನೀರು ಹಾಕಬೇಡಿ, ಫುಲ್ ಅದ್ರ ತುಂಬ ನೀರು ಹಾಕೋ ನೆಸೆಸಿಟಿ ಇಲ್ಲ. ಲಿಡ್ ಕ್ಲೋಸ್ ಮಾಡೋ ಥರ ಒಂದು ಸ್ಟೀಲ್ ಬಾಕ್ಸ್ ಆದರೂ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಕ್ಸ್ ಆದರೂ ಆಗಿರ್ಬೋದು ತೊಗೊಳ್ಳಿ. ಪ್ಲಾಸ್ಟಿಕ್ ಬಾಕ್ಸ್ ತೊಗೊಳ್ಳೋರು 1 ಮಂತ್ಗೆ ಒಂದ್ಸಲ ನೀವು ಚೇಂಜ್ ಮಾಡಿ, ಅದು ಬೆಟರ್. ಅದನ್ನು ಬಾದಾಮನ್ನ ನೀಟಾಗಿ ಓವರ್ ನೈಟ್ ಡಿಪ್ ಮಾಡಿ ಬಿಡಬೇಕು. ಓವರ್ ನೈಟ್ ಡಿಪ್ ಮಾಡಿಬಿಟ್ಟ ಮೇಲೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಗಂಧದ ಕಲ್ಲು. ಆ ಗಂಧದ ಕಲ್ಲನ್ನ ನೀವು ನೀಟಾಗಿ ಡಿಶ್ ವಾಶ್ ಹಾಕಿ ವಾಶ್ ಮಾಡಿಕೊಂಡು ಬಿಸಿನೀರಲ್ಲಿ ಒಂದು 2 ಟೈಮ್ಸ್ ವಾಶ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೋಡಿ, ಬಾದಾಮ್ ನೆಂದಮೇಲೆ ಎಷ್ಟು ಸಖತ್ತಾಗಿದೆ. ಆ ಬಾದಾಮ್ ನೆಂದ ಮೇಲೆ ಸಿಪ್ಪೆ ತುಂಬ ಬೇಗ ಬರುತ್ತೆ, ನಿಮ್ಗೆಲ್ರಿಗೂ ಗೊತ್ತಿದ್ದಿರತ್ತೆ. ನೀಟಾಗಿ ಬಾದಾಮ್ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೀವು ಆರಾಮಾಗಿ ತೆಗೆದ್ಕೋಬೋದು. ಆ ಕಲ್ಲ ಮೇಲೆ ಒಂದು 4 to 5 ಡ್ರಾಪ್ಸ್ ವಾಟರ್ ಹಾಕಿ, ಆಯಿತಾ. ವಾಟರ್ ಹಾಕಿ ಆದಮೇಲೆ ನೀವು ತೆಯ್ಯಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, 4-5 ಡ್ರಾಪ್ಸ್ ಅಷ್ಟೇ. ನೀಟಾಗಿ ತೆಯ್ಯಿರಿ. ಅದು ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು. ನಿಮಗೆ ಗೊತ್ತಾಗುತ್ತೆ ಕ್ರೀಮಿ ಟೆಕ್ಸ್ಚರ್ ಬರೋದು ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ ಕ್ರೀಮಿ ಟೆಕ್ಸ್ಚರ್ ಬರೋ ಥರ ನೀಟಾಗಿ ತೆಯ್ಯಬೇಕು. ತೆಯ್ದ ಮೇಲೆ ಅದನ್ನು ಒಂದು ಬೌಲಿಗೆ ತಗೋಬೇಕಾಗುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಹೇಗೆ ಅಂತ. ಮತ್ತು ಅದರಲ್ಲಿ ಸ್ಮಾಲ್ ಪೀಸಸ್ ಆಗ್ಬೋದು. ಆ ಸ್ಮಾಲ್ ಪೀಸಸ್ನ ಅದರಲ್ಲೇ ಬಿಡಬೇಡಿ. ಯಾಕೆಂದರೆ ಮಕ್ಕಳು ಗಂಟ್ಲಲ್ಲಿ ಹೋಗಿ ಸಿಕ್ಕಾಕೋಬೋದು. ಆವಾಗ ಮಕ್ಕಳಿಗೆ, ಯಾಕಂದರೆ ಇನ್ನೂ ಸಣ್ಣಕ್ಕಿರುತ್ತೆ ಗಂಟ್ಲು, ಯಾವುದೇ ಕಾರಣಕ್ಕೂ ಅದನ್ನ ನುಂಗೋಕ್ಕಾಗಲ್ಲ. ಆ ಟೈಮಲ್ಲಿ ಪ್ರಾಬ್ಲಮ್ ಆಗಿಬಿಡತ್ತೆ. ನೀಟಾಗಿ ತೆಗೆದುಕೊಂಡ್ರೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೋಡಿ, ಕ್ರೀಮಿ ಟೆಕ್ಸ್ಚರ್ ಬರೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈ ಥರ ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಬಂದಮೇಲೆ ನಡುವೆ ನೀರು ಬೇಕಾಗ್ಬೋದು. 1 or 2 ಡ್ರಾಪ್ಸ್ ಅಷ್ಟು ಹಾಕ್ಕೊಳ್ಳಿ ವಾಟರ್ನ. ನೀಟಾಗಿ ನೀವು ತೆಯ್ಯಬೇಕು. ಕ್ರೀಮಿ ಟೆಕ್ಸ್ಚರ್ ಬರೋ ಥರ ನೋಡಿ, ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನಾನು. ನೀವು ನೋಡ್ತಾ ಇರ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಅದು ಅಂತ ಹೇಳಿ. ಆ ರೀತಿ ಬರೋ ಸ್ಮಾಲ್ ಪೀಸಸ್ನ ನೀವು ಎತ್ತಿಟ್ಕೊಂಡು ನೀವಾರು ತಿನ್ಬೋದು ಆ್ಯಸ್ ಅ ಮಾಮ್. ಅವ್ರು ನಿಮಗೆ ಬೇಡ ಅಂದರೆ ಮುಸ್ರೆಗಾರು ಹಾಕಿ ಡಸ್ಟ್ಬಿನ್ಗಾರು ಹಾಕ್ರಿ. ಬಟ್ ಪ್ಲೀಸ್ ಕೈ ಕಾಲಲ್ಲಿ ಹಾಕಬೇಡಿ, ಮಕ್ಳಿಗೆ ಹೊಟ್ಟೆಗೆ ಬರುತ್ತೆ ಅಂತ ಹೇಳ್ತಾರೆ. ಮನೇಲಿ ದೊಡ್ಡವರಿದ್ದರೆ ಅವನ್ನೆಲ್ಲ ಹೇಳಿರ್ತಾರೆ ನಿಮಗೆ. ಎಷ್ಟು ಹೈಜೀನಾಗಿದ್ರೂ ಇವಾಗ ಸಾಕಾಗಲ್ಲ. ಸೊ ಬಾದಾಮ್ ಕೊಡೋದ್ರಿಂದ ಮಕ್ಕಳು ಫೇಸ್ ಕೂಡ ಬ್ರೈಟ್ ಆಗುತ್ತೆ, ಒನ್ ಥಿಂಗ್. ಆ್ಯಂಡ್ ಮಕ್ಕಳಿಗೆ ಈಗಲಿಂದನೇ ಬುದ್ಧಿಶಕ್ತಿ ಚೆನ್ನಾಗಿ ಆಗ್ತಾ ಬರುತ್ತೆ. ನೀವು ಆದಷ್ಟು ಮಕ್ಕಳ ಜೊತೆ ಕಾನ್ವರ್ಸೇಷನ್ ಮಾಡೋದ್ರಿಂದ ಮಕ್ಕಳು ಬೇಗ ನಿಮಗೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ನೀಟಾಗಿ ಒಂದು ಸ್ಟೀಲ್ ಬೌಲ್ಗೆ ನೀವು ತಕ್ಕೋಬೇಕು, ಆಯಿತಾ. ನೀಟಾಗಿ ತಕ್ಕೊಂಡು ಅದು ಕಲ್ಲಿಗೆ ಮತ್ತೆ ಒಂದು 3-4 ಡ್ರಾಪ್ಸ್ ವಾಟರ್ ಹಾಕಿ ಅದನ್ನು ಹಂಗೆ ಮೇಲ್ಗಡೆನೇ ವಾಶ್ ಮಾಡ್ಕೊಂಡು ಅದಕ್ಕೆ ವಾಪಸ್ ತಗೊಳ್ಳಿ. ಎಲ್ಲರ ಮನೇಲೂ ಡ್ರಾಪರ್ಸ್ ಅಂತೂ ಇದ್ದೇ ಇರುತ್ತೆ. ಆ ಡ್ರಾಪರ್ಸ್ನ ನೀವು ಯೂಸ್ ಮಾಡಿಕೊಂಡು ಮಕ್ಳಿಗೆ ಕೊಡಬೇಕು. ನಾನು ಯಾವ ಥರ ಅಂತ ತೋರಿಸ್ತೀನಿ ಡ್ರಾಪರ್ ಯೂಸ್ ಮಾಡೋದು. ಆ ಡ್ರಾಪರ್ನ ನೀವು ನೀಟಾಗಿ ಹಿಂಗೆ ಯೂಸ್ ಮಾಡ್ಕೊಂಡ್ರಿ ಅಂದರೆ ಆ ಡ್ರಾಪರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮತ್ತೆ ಕೈಯಲ್ಲಿ ಮಿಕ್ಸ್ ಮಾಡೋ ನೆಸೆಸಿಟಿ ಇರಲ್ಲ. ಇಷ್ಟೊತ್ತವರೆಗೂ ನನ್ನ ಚಾನಲ್ ನೋಡಿದವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಫಾಲೋ ಮಾಡಿ, ಶೇರ್ ಮಾಡಿ. ನಿಮಗೆ ಯೂಸ್ಫುಲ್ ವಿಡಿಯೋ ಅಂತ ಅನಿಸಿದರೆ ಲೈಕ್ ಕೂಡ ಮಾಡಿ. ಇದೇ ಥರ ಮೋರ್ ದ್ಯಾನ್ ವೀಡಿಯೋಸ್ಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.